ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. 97ನೇ ಮನೆ ವಿದ್ಯಾಪೋಷಕನ ಇನ್ನು ಸೇರ್ಪಡೆಗೊಳ್ಳಲಿರುವ ವಿದ್ಯಾರ್ಥಿಗೆ ನಿರ್ಮಿಸಲ್ಪಟ್ಟಿದ್ದಾರೆ. ಹಿರಿಯರಾದ ಶ್ರೀಮತಿ ಮೀರಾ ರಾಮಮೂರ್ತಿ ಭಟ್ರವರು. ಶಂಕರೈತಲ್ ಸರ್ ಬಂದು ನಮ್ಮ ಮನೆಗೆಲ್ಲ ಭೇಟಿ ನೀಡಿ ಎಲ್ಲ ಬಂದು ನೋಡಿದ್ರು. ನಂತರ ನಮ್ಮ ಹಳೆ ಮನೆಯ ಸ್ಥಿತಿನೆಲ್ಲ ನೋಡಿದ್ರು. ನಂತರ ಅವರು ಯಕ್ಷಗಾನ ಕಲಾರಂಗದವರಿಗೆ ತಿಳಿಸಿದ್ರು. ನಂತರ ಅವರು ಯಕ್ಷಗಾನ ಕಲಾರಂಗದವರು ಎಲ್ಲ ನಮ್ಮ ಮನೆಯ ಸ್ಥಿತಿಯನ್ನು ಎಲ್ಲ ನೋಡಿ ಈ ರೀತಿ ಅತ್ಯುತ್ತಮ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದರು. ಈ ಬಗ್ಗೆ ಮೀರಾ ಭಟ್ ಕುಟುಂಬದವರಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಬಹುಶಃ ಇದು ನನಗೆ ಒಂದು ಮನೆ ಕಟ್ಟಿಸಿಕೊಟ್ಟಂತ ಸಂತೋಷ. ಮೀರಾ ಭಟ್ ಕುಟುಂಬದವರು ಇಲ್ಲಿ ಬಂದು ಕೊಟ್ಟದ್ದು ನಮ್ಮ ಊರಿನ ಒಂದು ಭಾಗ್ಯ ಅಂತ ನಾನು ತಿಳಿತಾ ಇದ್ದೇನೆ. ಒಂದು ಭಾರತ ದೇಶದಲ್ಲಿ ಅತಿ ದೊಡ್ಡ ಪ್ರಶಸ್ತಿ ಸಿಕ್ಕುದಿದ್ರೆ ಯಕ್ಷಗಾನ ಕಲಾರಂಗ ರಿಜಿಸ್ಟರ್ಡ್ ಉಡುಪಿಗೆ ಸಿಗಲಿ ಅಂತ ಹೇಳುವ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ಹೊಂದಿತ್ತಾ ನಾನು ಮಾತನಾಡ್ತಾ ಇದ್ದೇನೆ. ದೇಶ ಎಲ್ಲ ತಿರುಗಿ ನೋಡಿದಾಗ ನಮ್ಮೂರಿನಲ್ಲಿ ನಾವು ಹುಟ್ಟಿ ಬೆಳೆದಂಥ ಒಂದು ಪ್ರದೇಶದಲ್ಲಿ ಇಂಥ ಒಂದು ದೊಡ್ಡ ಸಂಸ್ಥೆ ಇಂಥ ಒಂದು ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಶಿಸ್ತುಬದ್ಧವಾಗಿ ಮಾಡ್ತಾ ಇರೋದು ನೋಡ್ತಾ 100ರ ಮನೆ ದಾಟಿ ಹೋಗಿದ್ದಾರೆ. ಇವತ್ತು 97ನೇ ಮನೆ ಉದ್ಘಾಟನೆ ಆಗ್ತಾ ಇದೆ. ಇನ್ನೂ ಒಂದು 7-8 ಮನೆ ಆಗುವ ಸ್ಥಿತಿಯಲ್ಲಿದೆ. ನಾನು ಇಷ್ಟನ್ನೇ ಹಾರೈಸ ನನ್ನ ಮಾತನ್ನು ಮುಗಿಸ್ತೇನೆ. ಅದೇನಪ್ಪ ಅಂತ ಹೇಳಿದರೆ, ಈಗಾಗಲೇ ಶಂಕರೈತಾಳರು ಹೇಳಿದ ಹಾಗೆ ನಮ್ಮ ವಿಶ್ವಕ್ಕೆ ಒಂದು ಮಾದರಿಯ ಒಂದು ಕೆಲಸವನ್ನು ಮಾಡ್ತಿರುವಂಥ ಈ ಯಕ್ಷಗಾನ ಕಲಾರಂಗ ಹಾಗೂ ಅದರ ಜೊತೆಯಲ್ಲಿ ಕೈ ಜೋಡಿಸಿರುವಂಥ ಎಲ್ಲ ದಾನಿಗಳ ಒಂದು ಸಹಕಾರ ಆಶೀರ್ವಾದದಿಂದ ಮುಂಬರುವ ದಿನಗಳಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಾಗಲಿ, ದಿನಕ್ಕೆ 2 ಮನೆಗಳನ್ನು ಉದ್ಘಾಟಿಸುವಂಥ ಸೌಭಾಗ್ಯ ಈ ಸಂಸ್ಥೆಗೆ ಬರಲಿ. With regards to this particular house, this was mom, I think, told me in the month of October, November. She said that she has this plan to donate something, and we said, why not? I mean, we have this thing of building houses for people, so why not? And that's what she managed to do it. And I'm very happy. Hope that this helps the family, and I also pray to God that they give us the ability to help your sansthe time and again if possible, so that we can keep doing this year on year. Yeah. ಅಮ್ಮಂದು ಮೊದಲಿಂದ ಹೆಲ್ಪ್ ಮಾಡೋದು ಯಾರಿಗಾದ್ರೂ ಮೊದಲಿಂದ ಇತ್ತು. ಬಾಂಬೆಯಲ್ಲಿ ಅಷ್ಟು ಆಪರ್ಚುನಿಟಿ ಸಿಕ್ಲಿಲ್ಲ. ಉಡುಪಿಗೆ ಬಂದಾಗಿಂದ ಶೀಸ್ ಜಸ್ಟ್ ಜಂಪ್ಡ್ ಇನ್ ಟು ಇಟ್. ಆ್ಯಂಡ್ ನನ್ನಲ್ಲಿ ಅಣ್ಣಂದ್ರಲ್ಲಿ ಸಹ ಆ ಆಸೆಯನ್ನು ಹುಟ್ಟಿಸಿದ್ರು. ಐ ಮೀನ್ ಹೆಲ್ಪ್ ಅಂದರೆ ದುಡ್ಡು ಕೊಟ್ಟು ಮಾಡಿದ್ವಿ ಅದಲ್ಲ. ದಟ್ ಈಸ್ ನೆವರ್ ಹೆಲ್ಪ್. ಯು ಹ್ಯಾವ್ ಟು ಗೆಟ್ ಇನ್ ಟು ಇಟ್. ಮಾಡಬೇಕು, ಕೈ ಹಾಕಬೇಕು. ಕೈ ಕೆಸರಾದರೆ ಬಾಯಿ ಮೊಸರು. ಸೊ ಅಮ್ಮಂದು ಖುಷಿ ನೋಡಿ ನಮಗೆ ಸಹ ಅದು ಆಸೆ ಹುಟ್ಟಿದೆ. ಇಂತಹ ಸಹಾಯ ಮಾಡುವ ಅಥವಾ ಏನು ಹೊಸ ಹೊಸ ರೀತಿಯ ಆಲೋಚನೆ ಇರುವಂತಹ ಇಂತಹ ಫ್ಯಾಮಿಲಿ ನಾನು ಹೋದದ್ದು ನನಗೆ ಒಂಥರ ನನ್ನ ಪುಣ್ಯ ಅಂತ ಅನ್ನಿಸ್ತದೆ. ಹಾಗೆ ಹುಟ್ಟಿದ ಮನೆ ಹೋದ ಮನೆಯು ನನಗೆ ಒಂಥರ ತುಂಬ ಖುಷಿಯಾಗಿರುವಂಥ ಏನು ನನ್ನ ಬೆಳವಣಿಗೆಗೆ ಸಹಾಯ ಮಾಡಿದಂತಹ ಮನೆಗಳು 2 ಮನೆಗಳು ತುಂಬ ಖುಷಿಯಾಗಿದೆ. ಅದಕ್ಕಾಗಿ ಅನಂತ ಧನ್ಯವಾದಗಳು. ಅದೆಲ್ಲ ಮಾಡಿರೋದು ನಾವು ಮಾಡಿರುವ ಕೆಲಸದಲ್ಲಿ ಆಕ್ಚುಲಿ ನಮಗೆ ಒಂಥರ ಸ್ವಾರ್ಥ ಇದ್ದ ಹಾಗೆ. ನನ್ನ ಕೆಲಸದೊಳಗೆ ನಾನು ಕೊಟ್ಟಿರ್ಬೋದು, ಅವರಿಗೆಲ್ಲ ಕೊಟ್ಟಿರ್ಬೋದು, ಬಟ್ ದೇ ಆರ್ ಡೂಯಿಂಗ್ ಸಮಥಿಂಗ್. ನಮ್ಗೆ ಏನಾದ್ರು ಮಾಡ್ತಾ ಇದ್ದಾರೆ, ನಾವು ಅದನ್ನು ವಾಪಸ್ ಕೊಡ್ತಾ ಇದ್ದೇವೆ ಅಷ್ಟೇ. ಬಟ್ ಇದು ಹಾಗಲ್ಲ. ಇದು ನಾವು ಮಾಡ್ತಾ ಇರೋದು ಸಮಥಿಂಗ್ ನಿಸ್ವಾರ್ಥ. ಯಾರಿಗೂ ನಮ್ಗೆ ಅದರಲ್ಲಿ ಎಕ್ಸ್ಪೆಕ್ಟೇಷನ್ ಅಂದ್ರೆ ಅವಳು ಒಳ್ಳೇದಾಗಿ ಮುಂದೆ ಬಂದು ಇನ್ನೂ ದೇಶಕ್ಕೆ ಅವಳು ಏನಾದ್ರೂ ಮಾಡೋ ಹಾಗೆ ಆಗ್ಲಿ ಅಂತ ಹೇಳಿ. ಇದಕ್ಕೆ ನಮ್ಗೆ ಆಕ್ಚುಲಿ ಕಾರಣೀಭೂತರಾದ ಈ ವಿದ್ಯಾಪೋಷಕದವರಿಗೆ
ನಿಜವಾಗ್ಲೂ ಅನಂತ ಅನಂತ ವಂದನೆಗಳು. ಇಂಥ ಇದು ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಕೊಡಬೇಕು ಅಂತಿದ್ರು ಕೂಡ ನಮಗೆ ಯಾರಿಗೆ ಕೊಡಬೇಕು ಅನ್ನುವ ಇದು ಕೆಲವು ಸಲ ಸುಮ್ಮನೆ ಕೊಟ್ಟದ್ದು ವೇಸ್ಟ್ ಆಗ್ತದಲ್ಲ ಅಂತ. ಇದು ಹಾಗಲ್ಲ, ಅವರು ಎಲ್ಲವನ್ನ ಚೆಕ್ ಮಾಡಿ ನಿಮ್ಗೆ ನೀವು ಕೊಡಬಹುದಾದ್ರೆ ಇವರಿಗೆ ಕೊಡಬಹುದು ಅಂತ ಹೇಳ್ತಾರಲ್ಲ, ಅಂತ ಇದನ್ನ ನಿಜವಾಗ್ಲೂ ನಮ್ಗೆ ಇಂಥ ಕೊಟ್ಟಿರೋದು ತುಂಬಾ ತುಂಬಾ ಸಂತೋಷ. ನಾವು ಇದನ್ನ ಮುಂದೆಯೂ ಹಾಗೆ ನಡೆದುಕೊಂಡು ಹೋಗಲಿ. ಈ ಸಂಸ್ಥೆ ಮುಂದೆ ಬಹಳ ಶ್ರೇಷ್ಠವಾಗಿ ಇಂಡಿಯಾದಲ್ಲೇ ಇಂಥದ್ದು ಐ ಡೋಂಟ್ ಥಿಂಕ್ ಯಾರೆಲ್ಲಿಯೂ ಇದೆ ಅಂತ ಹೇಳ್ಕೊಂಡು ಎಲ್ಲವೂ ಅಚ್ಚುಕಟ್ಟು. ಮತ್ತು ಯಾರು ದಾನಿಗಳ ಕೊಟ್ಟ ಹಣ ಅದು ವ್ಯರ್ಥ ಆಗಬಾರ್ದು, ಪೋಲಾಗಬಾರ್ದು, ಪ್ರತಿಯೊಂದು ಪೈಸೆ ಸಹ ಅದಕ್ಕೆ ವಿನಿಯೋಗ ಆಗಬೇಕಂತ ಹೇಳುವ ದೃಷ್ಟಿಯಿಂದ ಇಷ್ಟು ಇಡೀ ಜಿಲ್ಲೆಯಲ್ಲಿ ಇಷ್ಟು ಜನ ಈ ಕಾರ್ಯಕರ್ತರು ಪ್ರತಿ ಮನೆಗೆ ಭೇಟಿ ನೀಡುವುದು, ಅವರ ಪರಿಸ್ಥಿತಿಯನ್ನು ನೋಡುವುದು, ಯಾರು ನಿಜವಾಗಿ ಆರ್ಥಿಕವಾಗಿ ಅಶಕ್ತರಿದ್ದಾರೆ, ಯಾರಿಗೆ ಅತಿ ಅಗತ್ಯ ನೀಡಿದೆ ಅವರನ್ನು ಹುಡುಕಿ ಕೊಡು. ಇದರಲ್ಲಿ ಯಾರ್ದು ಶಿಫಾರಸು ಒಂದು ಮುತುವರ್ಜಿ ವಹಿಸಿ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ ಮೀರಾ ರಾಮಮೂರ್ತಿ ಭಟ್. ಇವರೆಲ್ಲ ಕುಟುಂಬದವರು ಇವತ್ತು ಬಂದಿದ್ದಾರೆ. ನಿಜವಾಗಿ ಶಾಸಕನಾಗಿ ನಾನು ಅವರಿಗೆ ಧನ್ಯವಾದವನ್ನು, ಅಭಿನಂದನೆಯನ್ನು ತಿಳಿಸಲಿಕ್ಕೆ